ಏನೋ ಪಂಜಾಬ್ ಕಿಂಗ್ಸ್ ವರ್ಸಸ್ ಗುಜರಾತ್ ಟೈಟಾನ್ಸ್ ಎರಡೂ ಕೂಡ ಮುಖಾಮುಖಿ ಆಗೋದಕ್ಕೆ ಕಾಯ್ತಾ ಇದೆ. ಎಲ್ಲ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗಾದರೆ ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟಾನ್ಸ್ನ ಪ್ಲಸ್ ಏನು ಮೈನಸ್ ಏನು, ಎರಡು ಟೀಮ್ಗಳು ಯಾವ ರೀತಿ ಸ್ಟ್ರಾಟಜಿಗಳನ್ನು ಮಾಡಿಕೊಂಡಿದ್ದಾವೆ, ಯಾವ ಟೀಮ್ ಬಲಿಷ್ಠ ಅಲ್ಲ ಅನ್ನೋದನ್ನು ಇವತ್ತು ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಂಜಾಬ್ ಕಿಂಗ್ಸು ಈಗಾಗಲೇ ಒಂದು ಕಪ್ಗಳನ್ನು ಕೂಡ ಗೆದ್ದಿಲ್ಲ. ಈ ಒಂದು 18 ಸೀಸನ್ಗಳಲ್ಲಿ ಒಂದೇ ಒಂದು ಕಪ್ಪನ್ನು ಕೂಡ ಪಂಜಾಬ್ ಕಿಂಗ್ಸ್ ಗೆದ್ದಿಲ್ಲ. ಆದರೆ GT ಕೇವಲ 5 ವರ್ಷ ಮಾತ್ರ, ಅಂದರೆ 5 ಸೀಸನ್ಗಳು ಆಡಿದರೂ ಸಹಿತ ಈಗಾಗಲೇ ಒಂದು ಕಪ್ಪನ್ನು ಗೆದ್ದಿದೆ, 2 ಬಾರಿ ಫೈನಲ್ಗೆ ತಲುಪಿದೆ. ಸೊ ಹೀಗಿರಬೇಕಾದ್ರೆ ಪಂಜಾಬ್ ಕಿಂಗ್ಸ್ನ ಲೆಕ್ಕಾಚಾರ ಯಾವ ಥರ ಇರುತ್ತೆ, GT ಅವರ ಸ್ಟ್ರಾಟಜಿ ಯಾವ ಥರ ಇರುತ್ತೆ, ಎಲ್ಲವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಂಜಾಬ್ ಆಗಿರ್ಬೋದು, GT ಆಗಿರ್ಬೋದು, ಈ ಹಿಂದಿನ ಸೀಸನ್ಗಳಲ್ಲಿ ಮುಖಾಮುಖಿಯಾಗಿ 6 ಮ್ಯಾಚ್ಗಳನ್ನು ಆಡಿದ್ದಾರೆ. ಅದರಲ್ಲಿ ಗುಜರಾತ್ ಟೈಟಾನ್ಸ್ 3 ಮ್ಯಾಚನ್ನು ಗೆದ್ದರೆ ಪಂಜಾಬ್ ಕಿಂಗ್ಸ್ ಸಹಿತ 3 ಮ್ಯಾಚನ್ನು ಗೆದ್ದಿದೆ. ಇನ್ನು ಸ್ಟೇಡಿಯಂ ವಿಚಾರಕ್ಕೆ ಬರೋದಾದರೆ ಚಂಡೀಗಢ ಸ್ಟೇಡಿಯಂ ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಪಿಚ್ ಸ್ಟೇಡಿಯಂ ಅಂತಲೇ ಹೇಳ್ಬೋದು. ಬ್ಯಾಟಿಂಗಿಗೂ ಸಪೋರ್ಟ್ ಮಾಡುತ್ತೆ, ಬಾಲಿಂಗಿಗೂ ಸಪೋರ್ಟ್ ಮಾಡುತ್ತೆ. ಇದು ಸ್ಟೇಡಿಯಂ ವಿಚಾರ. ಇನ್ನು ಪಂಜಾಬ್ ಕಿಂಗ್ಸ್ನ ಪ್ಲೇಯಿಂಗ್ 11 ನಾವು ನೋಡೋದಾದರೆ ಒಬ್ಬ ಕೂಲ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಇದ್ದಾರೆ, ಪ್ರಭ್ಸಿಮ್ರನ್ ಸಿಂಗ್ ಇದ್ದಾರೆ, ಒಬ್ಬ ಒಳ್ಳೆ ವಿಕೆಟ್ ಕೀಪರ್, ಮತ್ತು ಪ್ರಿಯನ್ಸ್ ಆರ್ಯ ಆಗಿರ್ಬೋದು, ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಒಳ್ಳೆ ಓಪನಿಂಗ್ ಬ್ಯಾಟ್ಸ್ಮನ್ಸ್ಗಳು ಇವರೆಲ್ಲ. ಇನ್ನು ಮಿಡಲ್ ಆರ್ಡರಲ್ಲಿ ನಾವು ನೋಡೋದಾದರೆ ನೇಹಾಲ್ ವಧೀರಾ ಇದ್ದಾರೆ, ಶಶಾಂಕ್ ಸಿಂಗ್ ಇದ್ದಾರೆ, ಒಳ್ಳೆ ಫಿನಿಶ್ಡ್ ಶಶಾಂಕ್ ಸಿಂಗ್ ಅವರು. ಇನ್ನು ಆಲ್ರೌಂಡರ್ ವಿಚಾರಕ್ಕೆ ಬರೋದಾದರೆ ಮಾರ್ಕಸ್ ಸ್ಟೋನಿಸ್ ಅವರು ಇದ್ದಾರೆ, ಒಮರ್ ಝಾ ಇದ್ದಾರೆ, ಆರ್ಪ್ರೀತ್ ಬ್ರಾರ್ ಇದ್ದಾರೆ. ಎಲ್ಲರೂ ಕೂಡ ಒಳ್ಳೆ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಹರ್ಷ್ದೀಪ್ ಸಿಂಗ್ ಇದ್ದಾರೆ ಬಾಲಿಂಗ್ನ ವಿಚಾರಕ್ಕೆ ಬರೋದಾದಾಗ, ಮತ್ತು ಚಹಲ್ ಇದ್ದಾರೆ, ಕಗಿಸೋ ರಬಡ ಇದ್ದಾರೆ. ನೋಡಿ, ಒಂದು ಕಡೆಯಿಂದ ನೋಡೋದಾದರೆ ಇಲ್ಲಿ ಕಗಿಸೋ ರಬಡ ಆಗಿರ್ಬೋದು, ಚಹಲ್ ಆಗಿರ್ಬೋದು, ಒಳ್ಳೆ ಉತ್ತಮವಾದಂತಹ ಬಾಲರ್ಸ್ಗಳು. ಯಾವಾಗ ಮ್ಯಾಚ್ ಚೇಂಜ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಾಗಿ ಪಂಜಾಬ್ ಕಿಂಗ್ಸ್ನ ಪ್ಲೇಯಿಂಗ್ ಲೆವೆಲ್ ಒಂದರ ತಕ್ಕ ಮಟ್ಟಿಗೆ ಚೆನ್ನಾಗೇ ಇದೆ. ಇನ್ನೂ ಒಂದು ರೀತಿಯಲ್ಲಿ ಏನೋ ಬ್ಯಾಟಿಂಗ್ ಲೈನಪ್ನ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಇನ್ನು ಗುಜರಾತ್ ಟೈಟನ್ಸ್ನ ವಿಚಾರಕ್ಕೆ ನಾವು ಬರೋದಾದರೆ ಮೊದಲನೇದಾಗಿ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಒಬ್ಬ ಒಳ್ಳೆ ಸ್ಮಾರ್ಟ್ ಕ್ಯಾಪ್ಟನ್ ಆ್ಯಂಡ್ ಯಂಗ್ಸ್ಟರ್ ಕ್ಯಾಪ್ಟನ್ ಅಂತ ಹೇಳ್ಬೋದು. ಟಾಪ್ ಆರ್ಡರ್ ಏನಿದೆ ಗುಜರಾತ್ ಟೈಟನ್ಸ್ನಲ್ಲಿ ಇರುವಂತಹ ಟಾಪ್ ಆರ್ಡರ್ ಒಂದು ಡೇಂಜರಸ್ ಟಾಪ್ ಆರ್ಡರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಶುಭ್ಮನ್ ಗಿಲ್ ಆಗಿರ್ಬೋದು, ಜಾಸ್ ಬಟ್ಲರ್ ಆಗಿರ್ಬೋದು, ಸಾಯಿ ಸುದರ್ಶನ್, ಇವ್ರ ಮೂವರನ್ನೂ ಕೂಡ ಡೇಂಜರಸ್ ಓಪನಿಂಗ್ ಬ್ಯಾಟ್ಸ್ಮ್ಯಾನ್ಸ್ ಕೂಡ ಅಂತ ಕರೀತಾರೆ. ಇದು ಓಪನಿಂಗ್ ಬ್ಯಾಟಿಂಗ್ ಆದರೆ. ಇನ್ನು ಮಿಡಲ್ ಆರ್ಡರ್ನಲ್ಲಿ ನಾವು ನೋಡೋದಾದರೆ ಗ್ಲೇನ್ ಫಿಲಿಪ್ಸ್ ಇದ್ದಾರೆ, ಶಾರುಖ್ ಖಾನ್ ಇದ್ದಾರೆ, ರಾಹುಲ್ ತಿವಾಟಿಯಾ ಇದ್ದಾರೆ. ರಾಹುಲ್ ತಿವಾಟಿಯಾ ಒಂದ್ಸಲ ಫಾರ್ಮಲ್ಲಿ ಬಂದರೆ ಖಂಡಿತವಾಗ್ಲೂ ಅವರು ಹಾಫ್ ಸೆಂಚುರಿ ಬಾರಿಸೋದಂತೂ ಗ್ಯಾರಂಟಿ. ಇನ್ನು ಆಲ್ರೌಂಡರ್ ವಿಚಾರಕ್ಕೆ ಬರೋದಾದರೆ ಸ್ವಲ್ಪ ಬೇಸರ ವ್ಯಕ್ತವಾಗಬೇಕು. ಯಾಕೆ ಅಂತಂದರೆ ಜಾಸನ್ ಹೋಲ್ಡರ್ ಅವರು ಬಿಟ್ಟರೆ ಯಾರೂ ಕೂಡ ಇಲ್ಲಿ ಆಲ್ರೌಂಡರ್ಸ್ಗಳು ಇಲ್ಲ. ಅದರ ಒಂದು ಕೊರತೆ ಇದೆ, ಆಲ್ರೌಂಡರ್ ಒಂದು ಕೊರತೆ. ಇನ್ನು ಬಾಲಿಂಗ್ನ ವಿಚಾರಕ್ಕೆ ಬರೋದಾದರೆ ರಶೀದ್ ಖಾನ್ ಎಂತೆಂಥ ಮ್ಯಾಚ್ಗಳನ್ನೇ ಚೇಂಜ್ ಮಾಡಿದ್ದಾರೆ, ಅಂತಹ ಒಬ್ಬ ಸೂಪರೆಸ್ಟ್ ಬಾಲರ್ ಅಂತ ಹೇಳ್ಬೋದು. ಇನ್ನು ಸಾಯಿ ಕಿಶೋರ್ ಆಗಿರ್ಬೋದು, ಮೋಹಿತ್ ಶರ್ಮಾ ಆಗಿರ್ಬೋದು, ಮೊಹಮ್ಮದ್ ಸಿರಾಜ್, ನಮ್ಮ RCBಯಲ್ಲಿ ಇದ್ದಂತಹ ಪ್ಲೇಯರ್, ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವಂತಹ ಮೊಹಮ್ಮದ್ ಸಿರಾಜ್ ಅವರು ಕೂಡ ಈ ಒಂದು ಏನು GTನಲ್ಲಿ ಇದ್ದಾರೆ. ಸೊ ಈಗಿರಬೇಕಾದ್ರೆ ಒಂದು ಕಡೆ GTನ ಪ್ಲೇಯರ್ಸ್ ಕೂಡ ತುಂಬ ಅತ್ಯುತ್ತಮವಾಗಿ ಏನು ಪ್ರದರ್ಶನವನ್ನು ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಂದು ಲೆಕ್ಕದಲ್ಲಿ ಬಾಲಿಂಗ್ ಲೈನಪ್ ಸಖತ್ತಾಗಿದೆ, ಬ್ಯಾಟಿಂಗ್ ಲೈನಪ್ಪು ಸಖತ್ತಾಗಿದೆ. ಆದರೆ ಆಲ್ರೌಂಡ್ರು ಇನ್ನೊಂದಿಬ್ಬರು ಯಾರಾದರೂ ಇರಬೇಕಾಗಿತ್ತು ಅಂತ ಅನಿಸುತ್ತೆ. ಇದಿಷ್ಟು GT ವಿಚಾರ. ಇನ್ನು ಪಿಚ್ ರಿಪೋರ್ಟ್ನ ನಾವು ನೋಡೋದಾದರೆ ಚಂಡೀಗಢ ಮುಖ್ಯವಾಗಿ ಇದು ಬ್ಯಾಲೆನ್ಸ್ಡ್ ಪಿಚ್ಚು, ಎರಡು ಬ್ಯಾಟಿಂಗಿಗೂ ಹೆಲ್ಪ್ ಮಾಡುತ್ತೆ, ಬಾಲಿಂಗಿಗೂ ಹೆಲ್ಪ್ ಮಾಡುತ್ತೆ. ಸೊ ಹೀಗಿರಬೇಕಾದ್ರೆ ಯಾರೆಲ್ಲ ಪೇಸರ್ಸ್ ಇದ್ದಾರೆ, ಅಂದರೆ ಸ್ವಿಂಗ್ ಮಾಡ್ತಾರೆ, ಪವರ್ ಪ್ಲೇನಲ್ಲಿ ಸಾಕಷ್ಟು ಸ್ವಿಂಗ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ಪಿಚ್ನಲ್ಲಿ ಯಾವುದೇ ತಂಡ ಆಗಲಿ ಗೆದ್ದಂತಹ ಸಂದರ್ಭದಲ್ಲಿ, ಟಾಸ್ ಗೆದ್ದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಬಾಲಿಂಗನ್ನೇ ಚೂಸ್ ಮಾಡ್ಕೊಳ್ತಾರೆ. ಇನ್ನು ಈ ಎರಡೂ ತಂಡಗಳ ಮುಖಾಮುಖಿ ಯಾರ್ಯಾರೆಲ್ಲ ಆಗ್ಬೋದು ಅಂತ ನಾವು ನೋಡೋದಾದರೆ ಒಂದು ಕಡೆ ಕಗಿಸೋ ರಬಡ, ಇನ್ನೊಂದು ಕಡೆ ಶುಭ್ಮನ್ ಗಿಲ್. ಓಪನಿಂಗ್ನಲ್ಲಿ ಇವರಿಬ್ಬರು ಕೂಡ ಮುಖಾಮುಖಿ ಆಗ್ಬೋದು. ಇನ್ನು ರಶೀದ್ ಖಾನ್ ಒಂದು ಕಡೆ, ಶ್ರೇಯಸ್ ಅಯ್ಯರ್ ಅವ್ರ ಒಂದು ಕಡೆ, ಇವರು ಕೂಡ ಮುಖಾಮುಖಿ ಆಗ್ತಾರೆ. ಕೊನೆಯದಾಗಿ ಹರ್ಷ್ದೀಪ್ ಸಿಂಗ್ ಮತ್ತು ಜಾಸ್ ಬಟ್ಲರ್, ಇವರ ಮೂವರ ಜೋಡಿಯ ಒಂದು ಏನು ಟಕ್ ಆಫ್ ಫರ್ ಮ್ಯಾಚ್ ಇರುತ್ತೆ, ಅದನ್ನು ನೋಡೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನು ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಶುಭ್ಮನ್ ಗಿಲ್ ಆಗಿರ್ಬೋದು, ಜಾಸ್ ಬಟ್ಲರ್ ಆಗಿರ್ಬೋದು, ರಶೀದ್ ಖಾನ್, ಇವರೆಲ್ಲರೂ ಕೂಡ ಒಬ್ಬ ಮೇನ್ ಪ್ಲೇಯರ್ಸ್ ಆಗಿ ಕಾಣಿಸ್ಕೊಳ್ತಾರೆ ಈ ಎರಡೂ ತಂಡಗಳಿಂದ. ಮುಖ್ಯವಾಗಿ ಎರಡು ಟೀಮ್ಗಳನ್ನು ನಾವು ನೋಡೋದಾದರೆ ಎರಡೂ ಟೀಮ್ಗಳು ಕೂಡ ಟಕ್ ಆಫ್ ಫರ್ ಆಗಿದೆ. ಯಾಕೆಂದರೆ ಈ ಹಿಂದಿನ ಸೀಸನ್ಗಳಲ್ಲಿ 3 ಮ್ಯಾಚ್ ಪಂಜಾಬ್ ಗೆದ್ದರೆ 3 ಮ್ಯಾಚ್ GT ಗೆದ್ದಿದೆ. ಸೊ ಈಗಿರಬೇಕಾದ್ರೆ ಒಂದು ಬಲಿಷ್ಠವಾದಂತಹ ಎರಡೂ ತಂಡಗಳು ಯಾವುದು ಗೆಲ್ಲುತ್ತೆ, ಯಾವುದು ಸೋಲುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ.